ಲೋಕಸಭೆ ದೇಶದ ಒಂದು ಪ್ರತಿಷ್ಠಿತ ಸಂಸ್ಥೆ, ಸಂವಿಧಾನಿಕ ಸಂಸ್ಥೆ. ಅದರ ಘನತೆ ಗೌರವವನ್ನ ಎತ್ತಿ ಹಿಡಿತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ. ಆದರೆ ಒಂದು ವಾರದಿಂದ ನಾನು ಪ್ರತಿಪಕ್ಷದವರ ನಡವಳಿಕೆಯನ್ನು ನೋಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಪ್ರತಿಪಕ್ಷದ ನಾಯಕರು, ಕಾಂಗ್ರೆಸ್ಸಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಕೇವಲ ಒಬ್ಬ ಜೋಕರ್ ತರ ಲೋಕಸಭೆಯಲ್ಲಿ ನಡ್ಕೊಂಡು ಲೋಕಸಭೆ ಘನತೆ ಗೌರವವನ್ನ ಹಾಳು ಮಾಡತಕ್ಕಂಥದ್ದು ನಾನು ಖಂಡಿಸಿ 4 ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿ ಅವ್ರಿಗೆ ನಾನು ನೆನಪು ಮಾಡಿಕೊಡ್ತೇನೆ. 2012ರಲ್ಲಿ PUC ಪ್ರಶ್ನೆ ಪತ್ರಿಕೆ ಕರ್ನಾಟಕದಲ್ಲಿ ಸೋರಿಕೆ ಆಯ್ತು. ಅದನ್ನ COD ಕೊಟ್ರೆ ಅಂದನ್ನ ಸರ್ಕಾರ. 2014ರಲ್ಲಿ COD ವರದಿ ಬಂತು. 2016ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ 21/3/2016 ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. ಮತ್ತೆ ರೀ ಎಕ್ಸಾಮ್ ಮಾಡಿದ್ರು 29/3/2016 ಮತ್ತೆ ಪತ್ರಿಕೆ ಸೋರಿಕೆ ಆಯ್ತು. 31/3/2016 ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. 2016ರಲ್ಲಿ 3 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. ಕೊನೆಗೆ 2016 ಏಪ್ರಿಲ್ 12ರಂದು 2ನೇ PUC ಪರೀಕ್ಷೆಯನ್ನ ಫೈನಲ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಂಡಕ್ಟ್ ಮಾಡಿದೆ. ಅದಾದ ನಂತರ CODಗೆ ಏನು ಪ್ರಕರಣವನ್ನ ಕೊಟ್ಟಿದ್ರು. COD ವರದಿ ಬಂದ ನಂತರ ಶರಣ್ ಪ್ರಕಾಶ್ ಪಾಟೀಲ್ ಅಂತಕ್ಕಂತ ಮಂತ್ರಿ ಕರ್ನಾಟಕದಲ್ಲಿ ಅವ್ರ PA ಗೋಪಾಲ್ ರಾಜು ಅನ್ನೋರ್ನ ಅರೆಸ್ಟ್ ಮಾಡಿದ್ರು. 2 ವರ್ಷ 6 ತಿಂಗಳು ಜೈಲಿನಲ್ಲಿ. ಅದರ ಬಗ್ಗೆ ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕಲ್ಲ, ಕಾಂಗ್ರೆಸ್ ನಾಯಕರು ಹೇಳ್ಬೇಕಲ್ಲ, ಅದರ ಬಗ್ಗೆ ಮಾತಾಡಿದ್ರು. 2024 ಕೋರ್ಟ್ ಇಂದ ತೀರ್ಪು ಬಂತು. 24 ತಿಂಗಳ ನಂತರ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರ ಸರಿಯಾಗಿ ಸಾಕ್ಷಿ ಹೇಳಿಕೆ ಪಡೆದಿಲ್ಲ, ಕೋರ್ಟ್ ಅಲ್ಲಿ ಸರಿಯಾಗಿ ವಾದ ಮಂಡಿಸಲಿಲ್ಲ. ಹಾಗಾಗಿ ಕೇಸು ಕೋರ್ಟ್ ಅಲ್ಲಿ ಬಿದ್ದೋಯ್ತು. ಆ ಪ್ರಕರಣದಲ್ಲಿ ಶ್ರೀ ಶಿವಕುಮಾರ್ ಅಂತಕ್ಕಂತ ಕಿಂಗ್ ಪಿನ್ ಹೇಳಿದ್ದಾರೆ, 13 ವರ್ಷಗಳ ಕಾಲ ನಾನು ಪತ್ರಿಕೆ ಮಾರಾಟ ಮಾಡಿದ್ದೀನಿ ಅಂತ ಹೇಳ್ತಾರೆ. ಕ್ವಶನ್ ಪೇಪರ್ನ ಮಾರಾಟ ಮಾಡಿದ್ದೀನಿ ಅಂತಾರೆ. 2018-19 ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ, ಪರಮೇಶ್ವರ್ ಅವರು DCM ಆಗಿದ್ರು. ಅವ್ರ PA ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರ ಬಗ್ಗೆ ರಾಹುಲ್ ಗಾಂಧಿ ಅವ್ರು ಮಾತಾಡ್ಬೇಕಲ್ಲ, ಮಾತಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಈ ಚುನಾವಣೆ ವ್ಯವಸ್ಥೆ, ಈ ನೀಟ್ ಪರೀಕ್ಷೆಯನ್ನ ಜಾರಿಗೆ ತಂದ ಮೇಲೆ ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳವರು ಅವ್ರದೇ ಯೂನಿವರ್ಸಿಟಿ ಮಾಡ್ಕೊಂಡೇನ್ ಸೀಟ್ಗಳನ್ನ ಮಾರಾಟ ಮಾಡ್ಕೊತಿದ್ರು. ಅದಕ್ಕೆ ಕಡಿವಾಣ ಬಿದ್ದಿತ್ತು. ಅದರ ಹಿಂದೆ ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳವರು ಯಾರು ಸೀಟ್ ಡೊನೇಷನ್ ಕೋಟಿಗೆ ಮಾಡ್ಕೊತಿದ್ರು, ಅವ್ರ ಬೆಂಬಲ ಇವತ್ತು ಹೋರಾಟಕ್ಕಿದೆ. ಮೋದಿ ಅವರು ನೀಟ್ ಎಕ್ಸಾಮಿನೇಷನ್ ಫಿಕ್ಸ್ ಮಾಡಿದ ಮೇಲೆ 720 ಮಾರ್ಕ್ಸಿಗೆ 176 ಮಾರ್ಕ್ಸ್ SC/ST ರಿಸರ್ವ್ ಕೆಟಗರಿ ಅವರಿಗೆ, ಸಾಮಾನ್ಯ ವರ್ಗದವ್ರಿಗೆ 720ಕ್ಕೆ 213 ಮಾರ್ಕ್ಸ್ ನಿಗದಿ ಮಾಡಿದ ನಂತರ ಮೆಡಿಕಲ್ ಸೀಟ್ಗಳು ಮಾರಾಟ ದೇಶದಲ್ಲಿ ಬಂದಾಗ ಸಾಮಾನ್ಯ ಮಕ್ಕಳು ಕೂಡ ಇವತ್ತು ಮೆಡಿಕಲ್ ಆಫೀಸರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ. ಕೂಲಿನಾಲಿ ಮಾಡ್ತಕ್ಕಂಥವ್ರ ಮಕ್ಕಳು ಕೂಡ ಇವತ್ತು ಇಂಜಿನಿಯರ್, ಡಾಕ್ಟರ್ ಆಗ್ತಾ ಇದ್ದಾರೆ.
ಇದನ್ನ ಅಪ್ರಿಶಿಯೇಟ್ ಮಾಡಬೇಕಾಗಿತ್ತು. ಸರ್ಕಾರ ಎಲ್ಲಾದ್ರೂ ಎಡವಿದ್ರೆ ಅದನ್ನ ಸರಿಯಾಗಿ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಆದ್ರೆ ಜೋಕರ್ ತರ ಆಡಿ ಏನೇನೋ ಕೆಟ್ಟ ಶಬ್ದ ಬಳಸಿ ಅಸಂವಿಧಾನಿಕ ಪದಗಳನ್ನ ಪ್ರಧಾನ ಮಂತ್ರಿಗಳ ಬಗ್ಗೆ, ಗೃಹ ಮಂತ್ರಿಗಳ ಬಗ್ಗೆ, ಶಿಕ್ಷಣ ಮಂತ್ರಿಗಳ ಬಗ್ಗೆ ಮಾತಾಡಿ ಪಲಾಯನ ಮಾಡತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ, ಅವ್ರ ಘನತೆಗೆ ಅವ್ರಿಗೆ ಧಕ್ಕೆ ಬಂದಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಪರೀಕ್ಷೆಗಳ ಅಕ್ರಮದ ರಾಜಧಾನಿನೇ ಕಲಬುರ್ಗಿ, ನಿಮಗೆ ಗೊತ್ತಿರಲಿ. ಕಲಬುರ್ಗಿಯಲ್ಲಿ RD ಪಾಟೀಲ್ ಅನ್ನೋರು ಯಾರು, ಮತ್ತು CID ಅಧಿಕಾರಿ IPS ಆಫೀಸರ್ 2 ವರ್ಷ ಜೈಲುವಾಸ ಆದ್ರು. ಇದಕ್ಕೆಲ್ಲ ಖರ್ಗೆ ಅವ್ರ ಉತ್ತರ ಹೇಳ್ಬೇಕಲ್ಲ. ಖರ್ಗೆ ಅವ್ರ ಇದ್ರ ಬಗ್ಗೆ ಮಾತಾಡುದಿಲ್ಲ, ಪದೇ 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 RSS ಬಗ್ಗೆ RSS ರಾಜಕೀಯ ಪಕ್ಷ ಅಲ್ಲ, ಮೋಹನ್ ಭಾಗವತರು ರಾಜಕೀಯ ನಾಯಕರಲ್ಲ, ಅವ್ರ ಬಗ್ಗೆ ಅಲ್ಲ. ನೀವು ಇವತ್ತು ಎದುರಿಸಬೇಕಾಗಿದ್ದು ಭಾರತೀಯ ಜನತಾ ಪಕ್ಷವನ್ನ, ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅವರು. ಅದನ್ನು ಬಿಟ್ಟು ಜೋಕರ್ ತರ ಮಾತಾಡುದು ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. KWRC ಅವರು 3500 ಕ್ಯೂಸೆಕ್ಸ್ ಅನ್ನ ಪ್ರತಿನಿತ್ಯ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿದ್ರು. ಈ ಸಂಕಷ್ಟದ ಸಂದರ್ಭದಲ್ಲಿ, ಬರ ಇದ್ದಂತ ಸಂದರ್ಭದಲ್ಲಿ, ಕಾವೇರಿ ನದಿಗೆ ಇನ್ಫ್ಲೋ ಇಲ್ಲದಂತ ಸಂದರ್ಭದಲ್ಲಿ ಕುಡಿಯ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸ್ತಕ್ಕಂಥದ್ದನ್ನ ಉಚಿತ ಅಲ್ಲ. ಮತ್ತು CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇವತ್ತು ಅಪೀಲ್ ಹಾಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದವರು. ಕನ್ವಿನ್ಸ್ ಮಾಡಿ ಯಾಕೆ ನಮಗೆ ನೀರು ಕೊಡೋದಿಲ್ಲ ಅಂತಕ್ಕಂಥದ್ದು, ಮತ್ತು ಸಂಕಷ್ಟ ಫಾರ್ಮುಲಾ ಏನದ ಅದರ ಬಗ್ಗೆ ಕನ್ವಿನ್ಸ್ ಮಾಡಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಜನಗಳಿಗೆ ಕುಡಿಯುವ ನೀರು ಇಲ್ಲದಂತ ಸಂದರ್ಭದಲ್ಲಿ, ನಮ್ಮ ರೈತರಿಗೆ ಬೆಳೆಗೆ ನೀರು ಇಲ್ಲದಂತ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರು ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ.